ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ವಾಟ್ಸ್ಆಪ್ ನಲ್ಲಿ ಸ್ಟಿಕರ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದೀನಿ. ಏನಿಲ್ಲ ಗೈಸ್, ನೀವೇನಾದ್ರೂ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡುವಾಗ ಸ್ಟಿಕ್ಕರ್ ಯಾವ ತರ ಕಳಿಸೋದು ಮತ್ತೆ ಸ್ಟಿಕ್ಕರ್ ಯಾವ ತರ ಮಾಡೋದು, ವಿಡಿಯೋದಲ್ಲಿ ಇರುವಂತ ಕ್ಲಿಪ್ಸ್ ಗಳನ್ನ ಸ್ಟಿಕ್ಕರ್ ಆಗಿ ಯಾವ ತರ ಕನ್ವರ್ಟ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ತರ ಮಾಡೋದು ಅಂತಂದು. ನೋಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡವ. ಫಸ್ಟ್ನೇದಾಗಿ ವಾಟ್ಸಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾರಿಗೆ ಸ್ಟಿಕ್ಕರ್ ಕಳಿಸ್ಬೇಕಂತ ಅನ್ಕೊಂಡಿದ್ದೀರಾ ಅವ್ರನ್ನ ನೀವು ಮೆಸೇಜ್ ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಈ ತರ ಒಂದು ಏನ್ ಫೋಟೋ ಕಳಿಸಿರ್ತೀರಲ್ವ, ನೀವು ಈ ಫೋಟೋ ಆಯ್ಕೆ ಮಾಡ್ಕೊಳ್ಳಿ. ಫೋಟೋ ಏನಪ್ಪಾ ಅಂದ್ರೆ, ನೀವು ಫೋಟೋ ಆಯ್ಕೆ ನಿಮ್ ಗ್ಯಾಲರಿಯಲ್ಲಿ ಹೋಗಿ ಫೋಟೋ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅವನ್ನ ಯಾವ ತರ ಸ್ಟಿಕರ್ಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಇದ್ರ ಮೇಲೆ ನೀವು ಏನ್ ಫೋಟೋ ಕಳಿಸಿರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಬಂದಾಗ ಇಲ್ಲಿ ಕ್ರಿಯೇಟ್ ಸ್ಟಿಕ್ಕರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇವಾಗ ಸ್ಟಿಕ್ಕರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕರೆಕ್ಟ್ ಆಗಿ, ಅದು ಅಂದ್ರೆ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಕಟ್ ಆಗಿಲ್ಲ. ಹಾಗಾಗಿ ಇಲ್ಲಿ ಮೊದಲೇ ಫೋಟೋ ಯಾವ ತರ ಇತ್ತು, ಫೋಟೋ ಸೇಮ್ ಫೋಟೋಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಅಂದ್ರೆ ಸ್ಟಿಕ್ಕರ್ ಮಾಡೋದು ಅಂತಂದು ನೋಡು. ಇದು ಸಖತ್ತಾಗಿದೆ ಅಂತ ಹೇಳ್ಬೋದು ಸ್ಟಿಕ್ಕರ್. ಇದೇ ತರ ನೀವು ಫೋಟೋ ಅಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಕಟ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಫೋಟೋನೇ ಸ್ಟಿಕ್ಕರ್ ಆಗಿ ಮಾಡಿ ಕಳಿಸ್ಬೇಕಂತ ಅನ್ಕೊಂಡವ್ರು ಈ ತರನೇ ಕಳಿಸ್ಬೋದು. ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಸ್ಟಿಕ್ಕರ್ ಆಗಿನೇ ಹೋಯ್ತು. ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ ಇವಾಗ ಇದು ಸ್ಟಿಕ್ಕರ್ ಆಗಿ ಹೋಯ್ತು. ಈಗ ವಿಡಿಯೋದಲ್ಲಿ ಯಾವ ತರ ಸ್ಟಿಕ್ಕರ್ ಆಗಿ ಕಳಿಸೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ನಾ ಆಲ್ರೆಡಿ ಇವಾಗ ಒಂದು ಕಳಿಸಿದೀನಿ. ಅದನ್ನ ಅಂದ್ರೆ ನಿಮ್ಗೆ ಇವಾಗ ಹೆಂಗ್ ಯಾವ ತರ ಅಂದ್ರೆ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೋಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಸೇಮ್ ಇದ್ರಲ್ಲಿ ಕೂಡ ಇವಾಗ ಇಲ್ಲಿ ಸ್ಟಿಕ್ಕರ್ ಕ್ರಿಯೇಟ್ ಅಂತ ಅಂದ್ರೆ ಕ್ರಿಯೇಟ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಯಾವ ಕ್ಲಿಪ್ ನ ಸ್ಟಿಕ್ಕರ್ ಆಗಿ ಆಯ್ಕೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಆ ಕ್ಲಿಪ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂಗ ಇಲ್ಲಿ ಇದು ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನೀವು ಯಾವ ಅಂದ್ರೆ ಸ್ಟಿಕ್ಕರ್ ಮಾಡಿದ್ರ ನೀವು ವಿಡಿಯೋದಲ್ಲಿ, ಅದು ಇಲ್ಲಿ ಶೋ ಆಗ್ತಾ ಇರುತ್ತೆ. ಅದನ್ನ ನೀವು ಕಂಟಿನ್ಯೂ ಆಗಿ ಸೆಂಡ್ ಮಾಡಿ. ನೀವು ಯಾರಿಗೆ ಸೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ರ ಅದು ಇಲ್ಲಿ ಕರೆಕ್ಟ್ ಆಗಿ ಕೆಳಗಡೆ ಇಲ್ಲಿ ಸೆಂಡ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ಸೆಂಡ್ ಆಯ್ತು. ನೋಡ್ಬೋದು ನೀವು ಇಲ್ಲಿ ನೋಡಿ, ನಾವು ಇನ್ನೇ ಏನು 2 ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡಿದ್ವಿ, ಅವು 2 ಸ್ಟಿಕ್ಕರ್ ಕೂಡ ಇವಾಗ ಕ್ರಿಯೇಟ್ ಆಗಿ ನೀವು ಯಾರಿಗೆ ಹಾಕಿರ್ತೀರಾ ಅವ್ರಿಗೆ ಇದು ಆಲ್ಮೋಸ್ಟ್ ಅಲ್ಲಿ ಹೋಯ್ತು ಅಂತ ಹೇಳ್ಬೋದು. ನೋಡಿದ್ರಲ್ಲ ಯಾವ ತರ ಸ್ಟಿಕ್ಕರ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕಳಿಸುವುದು ಯಾವ ತರ ಅಂತಂದು. ಆಲ್ಮೋಸ್ಟ್ ಆಲ್ ಫುಲ್ ಈಸಿ ಆಗಿನೇ ಇದೆ, ಅದೇನು ಅಷ್ಟೊಂದೇನು ಕಷ್ಟವಾಗಿಲ್ಲ. ನೀವು ಕೂಡ ಕಳಿಸಬಹುದು. ಚೆನ್ನಾಗಿನೇ ವಿಡಿಯೋದಲ್ಲಿ ಸ್ಟಿಕ್ಕರ್ಸ್ ಗಳನ್ನ ಮಾಡ್ಕೊಂಡು ಕಳಿಸಬಹುದು ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಪ್ಪ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.